ಮನೆಯಲ್ಲಿ ಎಷ್ಟೇ ಕೆಲಸಗಳಿದ್ರೂ ಸರಿ ನಮಗೆ ಒಂದು ಸಾಕ್ಸ್ ಇದ್ರೆ ಸಾಕು ಮನೆಯ ಅರ್ಧ ಕೆಲಸಗಳನ್ನು ನಾವು ನಿಮಿಷದಲ್ಲಿ ಮಾಡಿ ಮುಗಿಸ್ಕೊಳ್ಬಹುದು. ಹೇಗಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ಹಾಗಿದೆ ತಡ ಮಾಡೋದು ಬೇಡ, ಇವತ್ತಿನ ವಿಡಿಯೋವನ್ನ ಶುರು ಮಾಡ್ತಾ ಹೋಗೋಣ. ಯೂಶಲಿ ನಾವು ಮನೆಯಲ್ಲಿ ಸಿರಫ್ ಖಾಲಿ ಆದಮೇಲೆ ಬಾಟಲ್ಗಳನ್ನೇ ಎಸಿತೀವಿ ಅಲ್ವಾ? ಆದರೆ ಇನ್ನು ಮುಂದೆ ಹಾಗೆ ಮಾಡೋಕೆ ಹೋಗಬೇಡಿ. ಈ ಒಂದು ಸಿರಫ್ ಬಾಟಲ್ಗಳನ್ನು ಬಳಸ್ಕೊಂಡು ಒಂದು ಸೂಪರ್ ಆಗಿರುವಂತಹ ಟಿಪ್ಪನ್ನು ಟ್ರೈ ಮಾಡೋಣ. ಏನಂತ ಹೇಳಿ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಇದಕ್ಕೆ ನಾನು ಒಂದು ಸ್ವಲ್ಪ ರಂಗೋಲಿಯನ್ನು ತುಂಬಿಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ರಂಗೋಲಿಯನ್ನು ತುಂಬಿಕೊಳ್ಳಿ. ತುಂಬಿಕೊಂಡ್ಮೇಲೆ ಆ ಒಂದು ಕ್ಯಾಪ್ ಇರುತ್ತೆ ನೋಡಿ, ಕ್ಯಾಪ್ಗೆ ನೀವು ಒಂದು ಮೊಳೆ ಇರಬಹುದಾ ಅಥವಾ ಸೂಜಿ ಯಾವುದಾದ್ರೂ ಒಂದು ಹಿಡಿಕೆ ಅಥವಾ ಒಂದು ಕಂಬಿಯನ್ನು ತೆಗೆದುಕೊಂಡು ನೀವು ಅದಕ್ಕೆ ಸಣ್ಣದಾಗಿ ಹೋಲ್ ಮಾಡ್ಕೊಳ್ಳಿ. ಹೋಲ್ ತುಂಬಾನೇ ಸಣ್ಣದಾಗಿದ್ರೆ ತುಂಬ ಒಳ್ಳೆಯದು. ತುಂಬ ದೊಡ್ಡದಾಯಿತು ಅಂತ ಹೇಳಿದರೆ ರಂಗೋಲಿ ಪೌಡರ್ ಸ್ವಲ್ಪ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ನೋಡಿಕೊಂಡು ಹೋಲನ್ನು ಮಾಡ್ಕೊಳ್ಳಿ. ಹೋಲ್ ಯಾಕೆ ಈ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿದರೆ, ಇದರಿಂದ ಒಂದು ಸೂಪರ್ ಆಗಿರುವಂತಹ ರಂಗೋಲಿಯನ್ನು ನಾವು ಟ್ರೈ ಮಾಡ್ಬೋದು. ಬಿಗಿನರ್ಸ್ ಇದ್ದೀವಿ, ನಮಗೆ ರಂಗೋಲಿಯನ್ನು ಬಿಡೋಕೆ ಬರಲ್ಲ, ತುಂಬಾ ಕಷ್ಟ, ಕೈಯಿಂದ ಎಳೆಯೋಕೆ ಬರೋದಿಲ್ಲ ಅಂತ ಹೇಳೋರು ಈ ರೀತಿ ವೇಸ್ಟ್ ಅಂತ ಹೇಳಿ ಬಿಸಾಕೋ ಒಂದು ಸಿರಫ್ ಬಾಟಲನ್ನು ತೆಗೆದುಕೊಂಡು ಮನೆಯಲ್ಲಿ ದೊಡ್ಡೋರ್ಗಿರ್ಬಹುದು ಅಥವಾ ಮಕ್ಕಳಿಗಿರ್ಬೋದು, ನಾವು ಸಿರಫನ್ನು ತರ್ತೀವಿ, ಖಾಲಿ ಆದಮೇಲೆ ಅದನ್ನು ಬಿಸಾಕೋಕೆ ಹೋಗಬೇಡಿ. ಈ ರೀತಿ ನೀವು ಮನೆಯಲ್ಲಿ ಸಿಂಪಲ್ ಆಗಿ ಡೈಲಿ ನೀವು ರಂಗೋಲಿಯನ್ನು ಬಿಡೋಕೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬಹುದು. ಕೈಯಿಂದ ಎಳೆಯೋಕೆ ಬರೋದೇ ಇಲ್ಲ ಅಥವಾ ನಾವು ಬಿಗಿನರ್ಸ್ ಇದ್ದೀವಿ ಅಂತ ಹೇಳೋರಿಗೆ ಈ ಟಿಪ್ಸ್ ಅಂತೂ ಖಂಡಿತವಾಗಿಯೂ ಯೂಸ್ ಆಗುತ್ತೆ. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ನನ್ನ ಮಗನ ಒಂದು ಶೂ ಅನ್ನ ತೆಗೆದುಕೊಂಡಿದ್ದೀನಿ. ಸದ್ಯಕ್ಕೆ ಈ ಶೂ ಏನು ಯೂಸ್ ಆಗ್ತಾ ಇಲ್ಲ. ನೆಕ್ಸ್ಟ್ ಇದಕ್ಕೆ ನಾನು ಸಾಕ್ಸ್ ಅನ್ನ ತೆಗೆದುಕೊಂಡಿದ್ದೀನಿ. ಈ ಯೂಸ್ ಆಗದೆ ಇರುವಂತಹ ಶೂ ಅನ್ನ ಆ ಸಾಕ್ಸ್ ಒಳಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದನ್ನ ಈ ರೀತಿ ಎತ್ತಿಟ್ಕೊಂಡಾಗ ಫ್ಯೂಚರ್ ಅಲ್ಲಿ ಮಕ್ಕಳಿಗೆ ನಿಮ್ಮ ಈ ತರದ ಶೂಗಳು ನೀವು ಹಾಕ್ತಾ ಇದ್ರಿ ಅಂತ ಹೇಳಿ ತೋರಿಸಬಹುದು. ಜೊತೆಗೆ ಇಲ್ಲ ಅಂತ ಹೇಳಿದ್ರೆ ಎಲ್ಲಾದ್ರೂ ನೀವು ಹೊರಗಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ, ನಿಮ್ಗೆ ಇರಬಹುದು ಅಥವಾ ಮಕ್ಕಳಿಗೆ ಇರಬಹುದು, ದೊಡ್ಡೋರ್ಗೆ ಯಾರಿಗಾದ್ರೂ ಸಹಿ ನಿಮ್ಗೆ ಎಕ್ಸ್ಟ್ರಾ ಪೇರ್ ಒಂದು ಜೊತೆ ಶೂ ಇರ್ಬೋದು, ಸ್ಲಿಪ್ಪರ್ ಏನಾದರೂ ಬೇಕು ಅಂತ ಹೇಳಿದ್ರೆ ಈ ರೀತಿ ಸಾಕ್ಸ್ಗಳಲ್ಲಿ ಹಾಕಿ ಇಟ್ಕೊಂಡು ಹೋಗೋದ್ರಿಂದ ನೀವು ಇದನ್ನ ಆರಾಮಾಗಿ ಬಟ್ಟೆ ಒಳಗೂ ಸಹ ಇಟ್ಕೊಳ್ಬಹುದು. ಯಾವುದೇ ರೀತಿಯಲ್ಲಿ ಬಟ್ಟೆಗಳು ಗಲೀಜು ಆಗಲ್ಲ, ಜೊತೆಗೆ ಶೂಗಳು ಮತ್ತು ಸ್ಲಿಪ್ಪರ್ಗಳು ಸಹ ನೀಟಾಗಿರುತ್ತೆ. ಸೊ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ನಿಮ್ಗೆ ಇದು ಇಷ್ಟ ಆಗುತ್ತೆ. ಸಿಂಕ್ಗಳಲ್ಲಿ ಎಷ್ಟೇ ಪಾತ್ರೆಗಳಿರಲಿ ಅಥವಾ ಮನೆಯಲ್ಲಿ ತೊಳೆಯೋಕೆ ಅಂತಾನೆ ತುಂಬ ಪಾತ್ರೆಗಳಿದ್ರೂ ಸಹ ಅಥವಾ ಮನೆಯಲ್ಲಿ ಅರ್ಧ ಕೆಲಸವನ್ನು ಮಾಡಿ ಮುಗಿಸೋಕೆ ಕೈಗೆ ಯಾವುದೇ ರೀತಿಯ ಶ್ರಮವನ್ನು ಕೊಡದೇನೆ ತುಂಬ ಈಸಿಯಾಗಿ ಮಾಡ್ಕೊಳ್ಳೋಕೆ ಒಂದು ಜೊತೆ ಅಥವಾ ಒಂದು ವೇಸ್ಟ್ ಅಂತ ಬಿಸಾಕುವಂತಹ ಸಾಕ್ಸ್ ಇದ್ದರೆ ಸಾಕು. ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಪ್ಲಾಸ್ಟಿಕ್ ಕವರನ್ನು ತೆಗೆದುಕೊಂಡು ಅದನ್ನು ನೀವು ಕೈಗೆ ಹಾಕೊಂಡ್ಬಿಡಿ. ಕೈಗೆ ಹಾಕೊಂಡ್ಮೇಲೆ ಅದನ್ನು ನೀವು ಜಾರಿ ಹೋಗಬಾರ್ದು ಅಂತ ಹೇಳಿ ಗಂಟಾದರೂ ಹಾಕೊಳ್ಳಿ, ಇಲ್ಲ ಅಂತ ಹೇಳಿದರೆ ನಿಮ್ಮ ಬ್ಯಾಂಗಲ್ ಇರುತ್ತೆ ನೋಡಿ, ಆ ಬ್ಯಾಂಗಲ್ ಒಳಗೆ ಸೇರಿಸ್ಕೊಂಡು ಅದನ್ನು ಲಾಕ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಇದಕ್ಕೆ ನೀವು ವೇಸ್ಟ್ ಅಂತ ಹೇಳಿ ಬಿಸಾಕುವ ಒಂದು ಸಾಕ್ಸನ್ನು ಅದಕ್ಕೆ ಹಾಕೊಂಬಿಡಿ. ಹಾಕ್ಕೊಂಡು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ. ನೀವೇ ನೋಡ್ತಾ ಇರಬಹುದು, ಸಿಂಕ್ಗಳಲ್ಲಿ ಪಾತ್ರೆಗಳು ಇಟ್ಕೊಂಡಿದ್ದೀನಿ. ಸೊ ಎಷ್ಟು ಈಸಿಯಾಗಿ ನಾವು ಪಾತ್ರೆಯನ್ನು ವಾಶ್ ಮಾಡ್ಕೊಳ್ಬಹುದು ಅಂತ ಹೇಳಿ ತೋರಿಸ್ತೀನಿ ನೋಡಿ. ಸೊ ನಮ್ಮ ಕೈಗೆ ಏನಾದರೂ ಗಾಯ ಆಗಿದೆ ಅಥವಾ ಈ ಚಳಿಗಾಲದಲ್ಲಿ ಸೋಪ್ಗಳನ್ನೆಲ್ಲ ಮುಟ್ಟಿದಾಗ ಅಥವಾ ಸೋಪ್ ಇರ್ಬೋದು, ಸರ್ಫ್ ಇರ್ಬೋದು ಅಥವಾ ಸಬಿನಾ ಪೌಡರ್ ಎಲ್ಲ ಮುಟ್ಟಿದ್ರೆ ಅಂತ ಹೇಳಿದರೆ ಕೈ ತುಂಬಾ ಒಡೆಯೋಕೆ ಶುರುವಾಗ್ಬಿಡುತ್ತೆ. ಆ ಒಡೆದು ಕೈಗಳೆಲ್ಲ ಏನಾಗುತ್ತೆ, ಒಂದು ರೀತಿ ನೋಡೋಕೆ ನೀಟಾಗಿ ಕಾಣಿಸಲ್ಲ, ಫುಲ್ ಒಂಥರ ಬಿಟ್ಕೊಂಡಂಗಿರುತ್ತೆ. ಕೈಯಲ್ಲಿ ಹುರುಪೆಗಳಿರ್ಬೋದು ಅಥವಾ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊಂಡಾಗ ಪಾತ್ರೆಗಳಲ್ಲಿ ಮಸಿ ಇದ್ರೆ ಆ ಕೈ ಒಳಗಡೆ ಎಲ್ಲ ಸೇರ್ಕೊಂಡಾಗ ಕೈ ನೋಡೋಕೆ ಒಂದ್ ರೀತಿ ನೀಟಾಗಿ ಕಾಣಿಸೋದೇ ಇಲ್ಲ. ಸೊ ಒಂದ್ ರೀತಿ ಕಪ್ಪು ಆ ಒಂದು ಒಡೆದಿದ್ರೆ ಕೈಯೆಲ್ಲ ಗೆರೆಗಳೆಲ್ಲ ಏನಿರುತ್ತೆ ಆ ಗೆರೆ ಒಳಗಡೆಲ್ಲ ಹೋಗಿ ಈ ಮಸಿ ಸೇರ್ಕೊಂಡಾಗ ಕೈಯೆಲ್ಲ ಒಂದ್ ರೀತಿ ಕಪ್ಪು ಕಾಣಿಸ್ತಾ ಇರುತ್ತೆ. ಸೊ ನಮ್ಗೆ ನಮ್ ಕೈ ನೋಡ್ಕೊಳ್ಳೋಕೆನೆ ಬೇಜಾರಾಗುತ್ತೆ ಅಲ್ವಾ, ಅಥವಾ ಗಾಯಗಳಿರಬಹುದು. ಈ ರೀತಿ ಇರುವಾಗ ಸೊ ಕೈಗೆ ಯಾವುದೇ ರೀತಿಯ ಒಂದು ಶ್ರಮವನ್ನ ಕೊಡದೇನೆ, ಕೈಗೆ ನಾವು ಯಾವುದೇ ರೀತಿಯಲ್ಲಿ ಒಂದು ಏಟನ್ನ ಮಾಡ್ಕೊಳ್ದೇನೆ ಇರಬಹುದು. ಸೊ ತುಂಬಾ ನೀಟಾಗಿ ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ಳೋಕೆ ನಾನು ಮಾಡ್ಕೊಂಡಿರುವಂತಹ ವಿಧಾನದಲ್ಲಿ ನೀವು ಟ್ರೈ ಮಾಡಿದಾಗ ತುಂಬಾ ನೀಟಾಗಿ ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ಬಹುದು. ಯಾವುದೇ ರೀತಿಯಲ್ಲಿ ಕೈಗೆ ನೋವಾಗಲ್ಲ, ಜೊತೆಗೆ ನಮ್ಮ ಕೈ ಸಹ ನೀಟಾಗಿರುತ್ತೆ. ಸೊ ನೀವೇ ನೋಡ್ತಾ ಇರ್ಬೋದು, ಪಾತ್ರೆಗಳನ್ನ ನಾನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ.
ನಮಗೆ ಸಾಕ್ಸನ್ನು ಹಾಕಿರೋದ್ರಿಂದ ನೀವು ಅಂದ್ಕೊಳ್ಬೋದು ನೀರು ಒಳಗಡೆ ಸೇರ್ಕೊಳ್ಳುತ್ತೆ ಅಲ್ವಾ ಅಂತ ಹೇಳಿ. ಸೊ ಖಂಡಿತವಾಗಿಯೂ ಇಲ್ಲ. ನಾವು ಒಳಗಡೆ ಒಂದು ಪ್ಲಾಸ್ಟಿಕ್ ಕವರನ್ನು ಸಹ ಹಾಕೊಂಡಿದ್ವಿ. ಈ ರೀತಿ ಹಾಕೊಳ್ಳೋದ್ರಿಂದ ಪ್ಲಾಸ್ಟಿಕ್ ಕವರನ್ನು ಹಾಕಿ ಅದ್ರ ಮೇಲೆ ಸಾಕ್ಸನ್ನು ಹಾಕಿರೋದ್ರಿಂದ ಕೈಗೆ ಒಂದು ರೀತಿ ಗ್ರಿಪ್ ಕೂಡ ಸಿಗುತ್ತೆ. ತುಂಬ ನೀಟಾಗಿ ನಾವು ವಿತೌಟ್ ಸಾಕ್ಸಲ್ಲಿ ನಾವು ಹೇಗೆ ಪಾತ್ರೆಗಳನ್ನು ವಾಶ್ ಮಾಡ್ಕೊಳ್ತೀವಿ ಅಷ್ಟೇ ಗ್ರಿಪ್ ನಮಗೆ ನೀಟಾಗಿ ಗ್ರಿಪ್ ಸಿಗುತ್ತೆ ನಾವು ಪಾತ್ರೆಗಳನ್ನು ವಾಶ್ ಮಾಡ್ಕೊಳ್ಳೋಕ್ಕೆ. ಸೊ ಈ ರೀತಿ ಮಾಡೋದ್ರಿಂದ ನಾನು ಹೇಳ್ದಾಗೇನೆ ಕೈಯಲ್ಲಿ ಒಡೆಯಬಹುದು ಅಥವಾ ಒಂದು ಕೈಗೆ ಏನಾದ್ರೂ ನೋವಾಗಿದ್ರೆ ಅಥವಾ ಏಟಾಗಿದ್ರೆ ನೀರು ಬಿದ್ದಾಗ ಕೈ ಗಾಯಗಳೆಲ್ಲ ಏನಾಗ್ಬಿಡುತ್ತೆ, ಅದು ಈ ಚಳಿಗಾಲದಲ್ಲೆಲ್ಲ ಒಂದ್ ರೀತಿ ಸೆಳೆಯೋಕೆ ಅಂತ ಹೇಳ್ತೀವಲ್ವಾ, ಆ ರೀತಿ ಶುರು ಆಗ್ಬಿಡುತ್ತೆ. ಈ ರೀತಿ ಆಗ್ಬಾರ್ದು ಅಂತ ಹೇಳಿದ್ರೆ ಸೊ ನಾನ್ ತೋರಿಸಿರುವ ವಿಧಾನದಲ್ಲಿ ನೀವು ಕೈಗೆ ಪ್ಲಾಸ್ಟಿಕ್ ಮತ್ತೆ ಸಾಕ್ಸ್ ಅನ್ನ ಹಾಕೊಂಡು ನೀವು ನಿಮ್ಮ ಮನೆಯ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ನೀಟಾಗಿ ನೀವು ಯಾವುದೇ ಶ್ರಮ ಇಲ್ಲದೆ ನಿಮ್ಮ ಕೆಲಸವನ್ನ ಮುಗಿಸ್ಕೊಳ್ಬಹುದು. ಜಸ್ಟ್ ಪಾತ್ರೆ ಅಷ್ಟೇ ಅಲ್ಲ, ಎಷ್ಟೇ ಗಲೀಜಾಗಿರುವಂತಹ ಗ್ಯಾಸ್ ಸ್ಟವ್ ಅನ್ನು ಸಹ ನೀಟಾಗಿ ವಾಶ್ ಮಾಡ್ಕೊಳ್ಬಹುದು. ಅದನ್ನು ಸಹ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಗ್ಯಾಸ್ ಸ್ಟವ್ಗಳನ್ನು ಉಜ್ಜುವಾಗ ಕೈಗೆ ತುಂಬ ನೋವಾಗುತ್ತೆ ಅಥವಾ ಅದರಲ್ಲಿರುವಂತಹ ಕಲೆಗಳನ್ನು ತುಂಬ ಗ್ರಿಪ್ಪಲ್ಲಿ ನಾವು ಉಜ್ಜೋಕ್ಕಾಗಲ್ಲ ಅಂದ್ಕೊಂಡಿದ್ರು ಸಹ ನೀವು ತುಂಬಾ ನೀಟಾಗಿ ವಾಶ್ ಮಾಡ್ಕೊಳ್ಬಹುದು. ಸೊ ನಾನು ನಿಮಗೆ ಸಾಕ್ಸ್ ಆಲ್ರೆಡಿ ಸ್ವಲ್ಪ ವೆಟ್ ಆಗಿತ್ತಲ್ವ, ನಾನು ಪಾತ್ರೆಯನ್ನು ವಾಶ್ ಮಾಡಿ ತೋರಿಸಿದೆ. ಸೊ ಅದೇ ವೆಟ್ಟಿಂದ ನಾನು ಒಂದು ಬರ್ನರ್ ಏನಿದೆ ಅದ್ರ ಮೇಲೆ ಸ್ವಲ್ಪ ಮಸಿ ಥರ ಇತ್ತು, ಸೊ ಅದನ್ನು ಜಸ್ಟ್ ಹಾಗೇನೆ ನಾನು ಒರೆಸ್ಕೊಂಡಿದ್ದೀನಿ. ಸೊ ನೀವೇ ನೋಡ್ತಾ ಇರ್ಬೋದು, ಸ್ಟವ್ ಮೇಲೆ ಎಷ್ಟೇ ಗಲೀಜಿದ್ರು ಸಹ ನಾವು ನೀಟಾಗಿ ಈ ಒಂದು ಸಾಕ್ಸನ್ನು ಹಾಕಿನೂ ಸಹ ನಾವು ನೀಟಾಗಿ ವಾಶ್ ಮಾಡ್ಕೊಳ್ಬಹುದು. ನೀಟಾಗಿ ಒಂದ್ಸಲ ಉಚ್ಕೊಂಡ್ಮೇಲೆ ನೀವು ಮಾಮೂಲಿ ಏನು ಪಾತ್ರೆ ತೊಳೆಯೋಕ್ಕೆ ಸ್ಕ್ರಬ್ಬರನ್ನು ಬಳಸ್ಕೊಳ್ತೀರಾ ಅದರಿಂದ ನೀಟಾಗಿ ಒಂದ್ಸಲ ಉಚ್ಕೊಂಡ್ಮೇಲೆ ಒಂದು ಕಾಟನ್ ಬಟ್ಟೆನ ತೆಗೆದುಕೊಂಡು ನೆಕ್ಸ್ಟ್ ಅದೇ ರೀತಿ ಜಸ್ಟ್ ಒರೆಸ್ಕೊಂಡ್ಬಿಡಿ. ಸೊ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತೇಳಿ ನೀವೇ ನೋಡ್ತಾ ಇರ್ಬೋದು. ಇಷ್ಟೇ ಅಲ್ಲ, ನಿಮ್ಮ ಮನೆಯ ಸಿಂಕ್ಗಳನ್ನು ಸಹ ತುಂಬ ಗಲೀಜಾಗಿತ್ತು ಅಂತ ಹೇಳಿದ್ರೆ ಈ ರೀತಿ ಸಾಕ್ಸ್ಗಳನ್ನು ಹಾಕ್ಕೊಂಡು ಸಿಂಕ್ಗಳನ್ನು ಸಹ ನೀಟಾಗಿ ವಾಶ್ ಮಾಡ್ಕೊಳ್ಬಹುದು. ಜೊತೆಗೆ ಅಡುಗೆ ಮನೆ ಸ್ಲ್ಯಾಬ್ಗಳನ್ನು ಸಹ ನೀವು ನೀಟಾಗಿ ವಾಶ್ ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಮನೆಗಳೆಲ್ಲ ನೀವು ವಿತೌಟ್ ಮಾಪಲ್ಲಿ ಏನಾದರೂ ಒರೆಸೋರಿದ್ದೀರಾ, ಕೈಯಿಂದ ಮನೆಯನ್ನು ಒರೆಸೋರಿದ್ದೀರಾ ಅಂತ ಹೇಳಿದರೆ ಈ ರೀತಿ ಸಾಕ್ಸ್ಗಳನ್ನು ಹಾಕ್ಕೊಂಡು ನೀವು ಮನೆಯನ್ನು ಸಹ ನೀಟಾಗಿ ವಾಶ್ ಮಾಡ್ಕೊಳ್ಬಹುದು, ಜೊತೆಗೆ ಒರೆಸ್ಕೊಳ್ಬಹುದು. ಸೊ ನೀವು ಎಷ್ಟೇ ನೀರಿಂದ ಕೆಲಸವನ್ನ ಮಾಡೋರಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಮನೆಯ ಅರ್ಧ ಕೆಲಸಗಳನ್ನ ನೀವು ಈ ರೀತಿ ಸಾಕ್ಸ್ಗಳನ್ನ ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೈಗೆ ಶ್ರಮನೂ ಇರಲ್ಲ, ಜೊತೆಗೆ ಯಾವುದೇ ರೀತಿಯ ನೋವು ಇರಲ್ಲ, ಜೊತೆಗೆ ಸಾಕಷ್ಟು ಸಮಯದ ಉಳಿತಾಯವನ್ನು ಸಹ ನೀವು ಮಾಡ್ಕೊಳ್ಬಹುದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀರಿಂದ ನಾನು ಕೆಲಸವನ್ನ ಮಾಡಿದ್ದೆ. ಸೊ ಇವಾಗ ಜಸ್ಟ್ ನಾನು ಸಾಕ್ಸ್ ಅನ್ನ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ. ಕೈಗೆ ಯಾವುದೇ ರೀತಿಯಲ್ಲಿ ನೀರು ಸಹ ಆಗಿರಲ್ಲ ಅಂಡ್ ಜೊತೆಗೆ ಕೈಯಲ್ಲಿ ಏನಾದರೂ ಗಾಯ ಏನಾದರೂ ಆಗಿತ್ತು ಅಂತ ಹೇಳಿದ್ರು ಸಹ ಅದಕ್ಕೆ ಯಾವುದೇ ರೀತಿಯ ನೀರು ಸಹ ಸೇರ್ಕೊಳ್ಳಲ್ಲ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.